ಕಾರ್ಯಕ್ರಮ ಸರ್. ಇದು ಎಷ್ಟನೇ ಕ್ಯಾಂಪ್ ಸರ್ ಇದು? ಪ್ರತಿಯೊಬ್ಬರಿಗೂ ನಮಸ್ಕಾರ. ಇದು ನಾನು ಕೋಮದನ್ ಮಾತಾಡ್ತಾ ಇರೋದು SK ಗ್ರೂಪ್ಸ್ ಅಂತ. ರಾಜಾಜಿನಗರ್ ವಾರ್ಡಿದ್ದು ದಯಾನಂದ ನಗರ್ನಲ್ಲಿದ್ದೀನಿ. ಇದು ನಾನು ಹುಟ್ಟಿದ ಸ್ಥಳ. ಇದು ನಂದು 27ನೇ ಮೆಡಿಕಲ್ ಕ್ಯಾಂಪ್ ನಾನು ಮಾಡ್ತಾಯಿದ್ದೀನಿ. ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಟ್ರೀಟ್ಮೆಂಟು ಫ್ರೀ ಕೊಡ್ತಾಯಿದ್ದೀವಿ. ಇಲ್ಲಿ ನಾವು ಶುಗರ್ BP ಇಂದ ಹಿಡಿದು ECG, ಕ್ಯಾನ್ಸರ್ ಟೆಸ್ಟು, ENT, ಸ್ಪೀಚ್ ಆ್ಯಂಡ್ ಇಯರಿಂಗ್ದು, ಪ್ಲಸ್ ಎಲ್ಲ ನರ್ದು, ವೆರಿಕೋಸ್ದು ಎಲ್ಲ ಟ್ರೀಟ್ಮೆಂಟಿಗೂ ಫ್ರೀಯಾಗಿ ಕೊಡ್ತಾಯಿದ್ದೀವಿ ಸರ್. ಪ್ರತಿಯೊಂದು ಹಾಸ್ಪಿಟ್ಲ್ ಬಂದಿದ್ದಾರೆ. ಜನರಲ್ ಚೆಕಪ್ ಅವ್ರು ಬಂದಿದ್ದಾರೆ. ಅಪೋಲೋ ಹಾಸ್ಪಿಟ್ಲು ಸಾರಾದೇವ್ ಕಣ್ಣಿಂದ ಮಾಡ್ತಾಯಿದ್ದೀವಿ. ಕ್ಯಾನ್ಸರ್ದು ನೋಟ್ರಿ ಅವ್ರದ್ದು ಕ್ಯಾನ್ಸರ್ ಬಸ್ ಬಂದಿದೆ. ECG ಪ್ರತಿಯೊಂದು ನಾವು ಮಾಡ್ತಾಯಿದ್ದೀವಿ ಸರ್. ಸರ್ ಇದು ವಿಶೇಷತೆ ಏನಿದೆ ಸರ್? ಕಳೆದ ಬಾರಿಗೂ ಪ್ರತಿ ತಿಂಗಳು ಮಾಡ್ತಾಯಿದ್ರೆ ಈ ಕ್ಯಾಂಪಲ್ಲಿ ಏನೆಲ್ಲ ಅಳವಡಿಕೆ ವಿಶೇಷತೆ ಸರ್? ಪ್ರತಿಯೊಂದು ಕ್ಯಾಂಪ್ ನಾನು ಮಾಡ್ತಾ ಇರೋಂಥ ಜನರು ಹೆಚ್ಚಿನ ಮಟ್ಟಕ್ಕೆ ಬರ್ತಾ ಇದ್ದಾರೆ. ನಮ್ಮ ಏರಿಯಾ ಜನರಿಗೆ ಎಲ್ಲರಿಗೂ ಗೊತ್ತು. ನಾವು ಎವರಿ ಮಂತ್ 5ನೇ ತಾರೀಕು ಫಸ್ಟ್ ಸಂಡೇ ಕ್ಯಾಂಪ್ ಮಾಡ್ತಾ ಇರೋದು. ಪ್ರತಿಯೊಬ್ಬರಿಗೆ ಬರ್ತಾ ಇದ್ದಾರೆ. ಎಲ್ಲರಿಗೂ ಅನುಕೂಲ ಆಗ್ತಾಯಿದ್ದಲ್ವ ಕ್ಯಾಂಪ್ ನಾವು ಮಾಡ್ತಾ ಇರೋದ್ರಿಂದ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಖುಷಿ ಆಗ್ತಾಯಿದೆ. ನಾವು ಹೇಳಿಲ್ಲ ಅಂದ್ರೂ ಜನರು ಅವರು ಪ್ರೀತಿಯಿಂದ ಬರೋದ್ರಿಂದ ನಮ್ಗೆ ಸಂತೋಷ ಆಗ್ತಾಯಿದೆ. ಸರ್ ಯಾವ್ಯಾವ ದಯಾನಂದ ನಗರ ವಾರ್ಡ್ ಬಿಟ್ಟು ಬೇರೆ ಇತರ ಕಡೆಯಿಂದಲೂ ಜನ ಬರ್ತಿದ್ದಾರೆ ಸರ್? ದಯಾನಂದ ನಗರ್, ಬಂಟ್ರೆಡ್ಡಿ ಸಾಗರ್, ರಾಜಾಜಿನಗರ್ ಕಾನ್ಸ್ಟಿಟ್ಯೂನ್ಸಿ ಫುಲ್ಲು ಬರ್ತಾರೆ. ಗಾಂಧಿನಗರ ಅವರು ಬರ್ತಾ ಇದ್ದಾರೆ. ನಾವು ಯಾರು ಬಂದರೂ ಟ್ರೀಟ್ಮೆಂಟ್ ಕೊಡೋಕೆ ರೆಡಿ ಇರ್ತೀವಿ ಸರ್. ಇದು ಟೆಸ್ಟಿಂಗ್ ಮಾಡೋದು ಪ್ರತಿಯೊಬ್ಬರಿಗೆ ಮಾಡ್ತಾ ಇದೀವಲ್ವ ಸರ್. ಇವತ್ತು ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ವಿತರಣೆ ಮಾಡಿದ್ರಿ, ಏನು ಸರ್ ಇದ್ರ ಉದ್ದೇಶ? ವರ್ಷ ನಾವು ಕೊಡ್ತಾ ಇದ್ದೀವಿ. ಈ ಸಲ ಕ್ಯಾಂಪ್ನಲ್ಲಿ ಕೊಟ್ಟಿದ್ದೀವಿ, ಅಷ್ಟೇ ವಿಶೇಷ ಸರ್. ಪ್ರತಿಯೊಂದು ಮಕ್ಳಿಗೂ ನಾವು ಕೊಡ್ತಾ ಇದ್ದೀವಿ. ಇವಾಗ ಕಣ್ಣಿನ ತಪಾಸಣೆ ಆಪರೇಷನ್ ಏನಾರ ಮಾಡ್ತಾ ಇದ್ದೀರಾ? ಹೌದು, ನಾಳೆ ಬೆಳಗ್ಗೆನೇ ಸಾರಾದೇವ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ಸುಮಾರು ಒಂದು 60ರಿಂದ 65 ಜನ ಆಗಿದ್ದಾರೆ ಆಪ್ರೇಷನ್ಗೆ. ತಿರ್ಗಾ ನಾಳೆ ಬೆಳಗ್ಗೆ ಅವ್ರಿಗೆ ಟೆಸ್ಟ್ ಮಾಡ್ತೀವಿ. ಟೆಸ್ಟ್ ಮಾಡಿಬಿಟ್ಟು ಅದರಲ್ಲಿ ಎಷ್ಟು ಜನ ಇದು ಮಾಡ್ತಾರೋ ನಾಳೆನೇ ಅಡ್ಮಿಟ್ ಮಾಡಿ ಮಂಗಳವಾರ ಆಪ್ರೇಷನ್ ಮಾಡಿ ಬುಧವಾರ ಕರ್ಕೊಂಡು ಬಿಡ್ತೀವಿ ಸರ್. ಎಷ್ಟು ಜನಕ್ಕೆ ಕಿವಿ ಇದನ್ನ ಮಿಷನ್ನ ಕೊಡ್ತಾ ಇದ್ದೀರಾ ವಿತರಣೆ? ಇವತ್ತು ಟೆಸ್ಟಿಂಗ್ ಮಾಡಿ ಸುಮಾರು ಒಂದು 13 ಜನ ಕೊಟ್ಟಿದ್ದೀವಿ. ಕಿವಿನ ಮಿಷನ್ ಕೊಟ್ಟಿದ್ದೀವಿ. ಕೆಲವು ಜನಕ್ಕೆ ಡ್ರಾಪ್ಸ್ ಕೊಟ್ಟಿದ್ದೀವಿ. ಕೆಲವು ಜನಕ್ಕೆ ಬಂದ್ಬಿಟ್ಟು ಟೆಸ್ಟಿಂಗ್ ಬೇರೆ ಅಲ್ಲೇ ಬಂದು ಕರೆದು ಟೆಸ್ಟಿಂಗ್ ಮಾಡ್ತಾ ಇದ್ದಾರೆ. ಎಲ್ಲ ಕೊಡ್ತಾಯಿದ್ದೀವಿ ಸರ್. ಸರ್ ಇವತ್ತು ನಾವೆಲ್ಲರೂ ಇನ್ವೈಟ್ ಮಾಡಿದ್ದೀವಿ. ಬಟ್ ರಘುವೀರ್ ಗೌಡ ಬಂದಿದ್ದರು, ಪ್ಲಸ್ ನಮ್ಮ ಎಕ್ಸ್ ಕೌನ್ಸಿಲರ್ ಮಗ ರಜನೀಶ್ ಬಂದಿದ್ದರು, ಕಾಂಗ್ರೆಸ್ ಲೀಡ್ರು ಶಿವಕುಮಾರ್ ಬಂದಿದ್ದರು, ಪ್ಲಸ್ SK ಗ್ರೂಪ್ ಟೀಮ್ಸು, ಹಾಸ್ಪಿಟ್ಲವರು ಎಲ್ಲರೂ ಬಂದಿದ್ದರು ಸರ್. ಪ್ರೀತಿಯಿಂದ ಬಂದಿದ್ದರು. ಖುಷಿಯನ್ನು ಆಗ್ತಾಯಿದೆ. ಮುಂದಿನ ದಿನಗಳಲ್ಲಿ ದಯಾನಂದ ನಗರ ಯಾವ ರೀತಿ ಇನ್ನೂ ಉತ್ತಮ ಸೇವೆ ಸಲ್ಲಿಸಬೇಕು ಅಂತ ಇದ್ದೀರಾ? ನಾವು ಇನ್ನೂ ಇದು ಹೆಚ್ಚಿನ ಮಟ್ಟಕ್ಕೆ ಮಾಡಬೇಕಂತ ಇದ್ದೀವಿ ಸರ್. ಪ್ರತಿಯೊಂದು ಹಾಸ್ಪಿಟ್ಲ್ ಇವಾಗ ನಮ್ಮ ನೆಕ್ಸ್ಟ್ ಆಯುರ್ವೇದಿಕ್ ಮಾಡ್ತಾಯಿದ್ವಿ, ಪ್ಲೇಸ್ಮೆಂಟ್ ಜಾಬದ್ದು ಮಾಡ್ತಾಯಿದ್ವಿ. ಪ್ರತಿಯೊಂದು ರೆಗ್ಯುಲರಾಗಿ ಮಾಡ್ತಾರಂದರೆ ಜನರಿಗೆ ಗೊತ್ತಾಗಿದೆ. ಎಲ್ಲರಿಗೂ ಮೆಡಿಕಲ್ ಕ್ಯಾಂಪ್ಗಳೆಲ್ಲ ನಾನು ಮಾಡ್ತಾಯಿದ್ದೀನಿ, ಪ್ರತಿಯೊಂದು ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಾಗಿದೆ. ಇವಾಗ ನಾನು ನೆಕ್ಸ್ಟ್ ಆಯುರ್ವೇದಿಕ್ ಮಾಡ್ತೀನಿ, ಹೋಮೋ ಟ್ರೀಟ್ಮೆಂಟ್ ಮಾಡ್ತೀನಿ, ಹೋಮಿಯೋಪತಿ ಮಾಡ್ತೀವಿ. ಪ್ರತಿಯೊಂದು ಡಿಫ್ರೆಂಟಾಗಿ ಮಾಡಿ ಜನರಿಗೆ ಯಾವ್ದು ಸೂಟಬಲ್ ಆಗುತ್ತೋ ಅದು 24/7 ನಾವು ಮಾಡಬೇಕಂತ ಇದ್ದೀವಿ ಸರ್. ಇನ್ನು ಹೆಚ್ಚಿನ ತಮಗೆ ಒಂದು ಅಧಿಕಾರ BBMP ಕೌನ್ಸಿಲ್ಗೆ ಗೆದ್ದು ಬಂದರೆ GBAಗೆ ಇನ್ನೂ ಒಂದು ಶಕ್ತಿ ಬಂದರೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅಭಿವೃದ್ಧಿ ಮಾಡ್ಬೋದು ಅಂತ ಅನ್ಸಲ್ವಾ ಸರ್? ಆ ಟೈಮ್ ನಾನು ಏನಂದರೆ ಗೆದ್ದು ಬಂದರೆ 24/7 ಇದು ನಾನು ತಿಂಗಳಿಗೆ ಒಂದು ಕ್ಯಾಂಪ್ ಮಾಡೋದು, ಡೈಲಿ ಕ್ಯಾಂಪ್ ನಡೆಸ್ತಾ ಇರ್ತೀನಿ. ಪ್ರತಿಯೊಬ್ಬರು ಯಾರು ಬಂದ್ರೂ ಡೇ ಬೈ ಡೇ ನಾವು ಮಾಡಿಸ್ತಾ ಇರ್ತೀವಿ. ಸರ್ ಈಗಾಗಲೇ 12:01 ಗಂಟೆ ಆಗ್ತಿದೆ. ಎಷ್ಟು ಜನ ಈ ಸದುಪಯೋಗ ಪಡ್ಕೊಂಡವ್ರೆ ಸರ್? 360 ಜನ ಬಂದಿದ್ದಾರೆ ಇವಾಗ ತನಕ. ಅದರಲ್ಲಿ ಆಪರೇಷನ್ಗಳಿಗೆ ಬಂದಿದ್ದಾರೆ. ಕೆಲವು ಜನ ಟೆಸ್ಟಿಂಗು ಸ್ಪೆಕ್ಸ್ಗಳು ಕೊಟ್ಟಿದ್ದಾರೆ. 110 ಜನಕ್ಕೆ ಸ್ಪೆಕ್ಸ್ ಕೊಡ್ತಾಯಿದ್ದೀವಿ. ಇವತ್ತೇ ಕೊಡ್ತಾಯಿದ್ದೀವಿ ಸರ್ ಸ್ಪೆಕ್ಸ್ ಎಲ್ಲ. ಎಲ್ಲರೂ ಜನ ಬರ್ತಾ ಇದ್ದಾರೆ. ಎಲ್ಲ ಹೆಚ್ಚಿನ ಮಟ್ಟಕ್ಕೆ ಇನ್ನೂ ಜನ ಇದ್ದಾರೆ. ಪ್ರತಿಯೊಬ್ಬರು ಬಂದು ಮಾಡ್ಕೊಳ್ಳಿ. ಅದು ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ ಸರ್. ಧನ್ಯವಾದಗಳು. ಕೋಮದನ್, SK ಗ್ರೂಪ್ಸ್ ಮ್ಯಾನೇಜಿಂಗ್ ಡೈರೆಕ್ಟರ್. ಥ್ಯಾಂಕ್ ಯು. ಬಾ ಸರ್, ಬಾಂಗೋ.